ಮಾಧ್ಯಮದವರು ಮತ್ತು ನಮಗೂ ಪರಿಚಯ ಇರ್ತಕ್ಕಂಥವ್ರು, ಯಾಕಂದರೆ ಅವರಿಗೆಲ್ಲರಿಗೂ ಕೂಡ ನಾನು ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಲ್ವ, ಹಾಗಾಗಿ ಅವ್ರಿಗೆ ಸಹಜವಾಗಿ ಅನುಮಾನ ಬಂದಿದೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳಿದ್ರು. ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸ್ವಾಮೀಜಿ ಇದು ನಿಮಗೆ ಯಾವಾಗಿಂದ ಈ ಸಮಸ್ಯೆ ಪ್ರಾರಂಭ ಆಯಿತು? ಈ ತೊಂದರೆ ಕೊಡೋದಕ್ಕೆ, ನಿಮಗೆ ಸಮಸ್ಯೆ ಮಾಡೋದಕ್ಕೆ, ನಿಮಗೆ ತೊಂದರೆ ಕೊಡೋದಕ್ಕೆ ಹೇಗೆ ಪ್ರಾರಂಭ ಆಯಿತು? ಏಕೆ ಪ್ರಾರಂಭ ಆಯಿತು? ಯಾರಿಂದ ಪ್ರಾರಂಭ ಆಯಿತು? ಯಾಕೆ ಪ್ರಾರಂಭ ಆಯಿತು? ಇವರು ನಮಗೆ ತೊಂದರೆ ಮಾಡಬೇಕಂತ ಪ್ರಾರಂಭ ಮಾಡಿಕೊಂಡಿದ್ದು 2003ನೇ ಇಸ್ವಿಲಿ 2003ನೇ ಇಸ್ವಿಲಿ. ಆಗ ನಾವು ಗುರೂಜಿಯವ್ರ ಹತ್ರ ಇದ್ವಿ. ಆಗಲಿಂದನೇ ಇವ್ರು ಯಾಕೆ ನಿಮಗೆ ಸಮಸ್ಯೆ ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಂಡ್ರು? ಅದಕ್ಕಿಂತ ಮುಂಚೆ ಏನಿರಲಿಲ್ಲ. ಅದಕ್ಕಿಂತ ಮುಂಚೆ ಅವ್ರಿಗೂ ಏನು ಗೊತ್ತಿರಲಿಲ್ವಲ್ಲ, ಸಾಮಾನ್ಯದ ವ್ಯಕ್ತಿ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದರು. ಅದು ದಿನ ಕಳೀತಾ ಇವ್ರು ಯಾವಾಗ ನೋಡಿದ್ರು 2004ನೇ ಇಸ್ವಿಲಿ, ಅವರಿಗೆ ಗೊತ್ತಾಗುತ್ತಲ್ಲ ಚಟುವಟಿಕೆಗಳು, ಆ್ಯಕ್ಟಿವಿಟೀಸು, ಗುರೂಜಿಯವರ ಭಾವನೆ, ಥಿಂಕಿಂಗು, ಮತ್ತು ನಮ್ಮ ಹಾವ ಭಾವ, ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಜಾಣತನ. ಹಾಗಾಗಿ ಅದನ್ನು ಆಗ ಅವರಿಗೆ ಕನ್ಫರ್ಮ್ ಮಾಡ್ಕೊಂಬಿಟ್ರು, ಓಹೋ ಇನ್ನು ಈತನ ಬಿಟ್ಟರೆ ನಮಗಿಂತ ಹೆಸರು, ಕೀರ್ತಿ, ಗೌರವ, ಒಳ್ಳೆ ಪದವಿ ಸಂಪಾದನೆ ಮಾಡಿಬಿಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲ, ಪದವಿ ಸಿಗೋದೇ ಇವನಿಗೆ ಅನ್ನೋದು ಕೂಡ, ಒಳ್ಳೆ ಪದವಿ ಸಿಗೋದು ಇವನಿಗೆ ಅನ್ನೋದು ಕೂಡ ಅವ್ರಿಗೆ ಸ್ಪಷ್ಟ ಆಗೋಯ್ತು. ಆ ದಿನಮಾನಗಳಲ್ಲಿ ನೋಡ್ತಿದ್ರಲ್ಲ ಚಟುವಟಿಕೆಗಳು. ಯಾಕಂದರೆ ಗುರೂಜಿಯವ್ರ ಮನೋಭಾವನೆಯೂ ಇತ್ತು. ಯಾಕಂದರೆ ನಾವು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಮಠಕ್ಕೆ ಮೊದಲಿಂದನೂ ಕೂಡ ಸೇವೆ ಮಾಡ್ಕೊಂಬಂದಿರೋರು, ಇವತ್ತಿಗೂ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು. ಆಮೇಲೆ ಜೊತೆಗೆ ನಾವು ಭೈರವನ ಮಕ್ಕಳು, ಜೋಗಪ್ಪನ ಮನೆತನ ಅಂತ ಗೊತ್ತಿತ್ತಲ್ಲ. ಹಾಗಾಗಿ ಈತನಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅನ್ನೋ ಒಂದು ವಿಷಯ ಈ ದುಷ್ಟ ವ್ಯಕ್ತಿಗಳ ಗ್ಯಾಂಗ್ಗೆ ಗೊತ್ತಾಗ್ಬಿಡ್ತು. ಹಾಗಾಗಿ ಅವಾಗಲಿಂದನೂ ಇವರು ಪ್ರಾರಂಭ ಮಾಡಿಕೊಂಡ್ರು ತುಳಿಯೋದಕ್ಕೆ, ನಮಗೆ ಕೆಟ್ಟ ಹೆಸರು ಬರೋದಕ್ಕೆ, ಸಾಯಿಸೋದಕ್ಕೆ, ಪ್ರಾಣಹಾನಿ ಮಾನಹಾನಿ ಮಾಡೋದಕ್ಕೆ ಅವಾಗಲಿಂದ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಇದು ಮೂಲತಃ ಇದು ರೀಸನ್ ಹುಟ್ಟೋದಕ್ಕೆ. ಈಗ ಗೊತ್ತಲ್ಲ, ಉಗಮ ಸ್ಥಾನ ಅನ್ನೋದು ಒಂದು ಯಾವುದಾದ್ರೂ ಇರಲೇಬೇಕಲ್ಲ. ಹಾಗಾಗಿ ಇದು ಮೂಲ. 2003ನೇ ಇಸ್ವಿಯಿಂದನೂ ಕೂಡ ನಾವು ಭಾಳ ಒಂದೊಂದು ದಿನದ ಕಥೆನೂ ಕೂಡ ನಾವು ಹೇಳ್ತೀವಿ. ಭಾಳಷ್ಟು ಸಮಯ ತಗೊಳುತ್ತೆ. ಅದು ತಮಗೆ ಅದು ಮಾಹಿತಿ ಬೇಕಂದಾಗ ನಾವು ತಿಳಿಸ್ತೀವಿ. ಅವತ್ತಿಂದ ಇವತ್ತಿನವರೆಗೂ ಏನೇನು ಸನ್ನಿವೇಶಗಳು ನಡೀತು ಅಂತಕ್ಕಂಥದ್ದನ್ನು. ಹಾಗೂ ಇವರು ನಮ್ಮ ಪ್ರಾಣಹಾನಿ ಮಾನಹಾನಿಗೆ ಯಾವ್ಯಾವ ರೀತಿ ಯೋಚನೆ ಮತ್ತು ಎಷ್ಟು ಥರದ ಆ್ಯಕ್ಟಿವಿಟೀಸು, ಎಷ್ಟು ಜನಗಳು, ಅವರು ಯಾರು ಅಂತಕ್ಕಂಥದ್ದೆಲ್ಲ ನಮಗೆ ಗೊತ್ತಿದೆ. ಅವತ್ತು ಗೊತ್ತು, ಬಟ್ ನಾವು ಮೌನವಾಗಿ ಬಂದಿದ್ವಿ. ಜೊತೆ ಗುರೂಜಿಯವ್ರಿಗೂ ಗೊತ್ತು, ಅವರೆಲ್ಲ ಅವತಾರ ಪುರುಷರು, ಗೊತ್ತಾಗಲ್ವೇ, ಅವ್ರಿಗೂ ಗೊತ್ತು. ಆದರೂ ಕೂಡ ಅವರು ಕೂಡ ಮೌನವಾಗಿದ್ದರು. ತದನಂತರ ಇವರು ಬರ್ತಾ ನಮ್ಮ ಹತ್ರ ಯಾರು ಬರದೆ ಹಿಂಗೆ ಮಾಡೋದು, ಸುಮ್ಮನೆ ಈಗ ಒಬ್ಬರೇ ನಮ್ಮ ಹತ್ರ ಯಾರು ಬರ್ದಂಗೆ ಮಾಡೋದು, ನಾವು ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆಯಲ್ಲಿ. ಯಾಕೆಂದರೆ ಫಸ್ಟೇ ಅವರೆಲ್ಲ ಸ್ವಲ್ಪ ಜಾಸ್ತಿ ಓದಿರ್ತಕ್ಕಂಥವ್ರು ಅವರು ಇವರು ಇದ್ದಾರೆ. ಆಗ ಅಂಥ ವ್ಯಕ್ತಿಗಳ ಸಹಕಾರ ಎಲ್ಲ ಅವ್ರು ಪಡ್ಕೊಂಡ್ರು. ನಮಗೂ ಕೂಡ ಮೊದಲಿಂದ ಗೊತ್ತಿಲ್ಲ, ಈ ಥರ ಎಲ್ಲ ಗುಂಪು ಕಟ್ಟಬೇಕು, ಗ್ಯಾಂಗ್ ಕಟ್ಟಬೇಕು. ಇದು ನಾವು ಒಂದು ರೀತಿ ಮನೋಭಾವನೆಯಲ್ಲಿ ಬಂದವರು. ಯಾವ ರೀತಿ ಅಂದರೆ, ಈಗ ನಮ್ಮ ಗುರೂಜಿನೇ ತಗೊಳ್ಳಿ, ಮತ್ತು ನಮ್ಮ ಸೆಕ್ರೆಟ್ರಿ ಪುರುಷೋತ್ತಮನ ಸ್ವಾಮೀಜಿಯವರೇ ತಗೊಳ್ಳಿ, ಅವ್ರು ಯಾವತ್ತೂ ಕೂಡ ಒಂದು ಹಿಂಗೆ ಕಟ್ಕೊಂಡು, ಅವ್ರು ಕಟ್ಕೊಂಡು ಇವ್ರು ಕಟ್ಕೊಂಡು, ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಕೆಲಸ ಮಾಡಿದವರಲ್ಲ. ತಮ್ಮ ಪಾಡಕ್ಕೆ ತಾವು ಸೇವೆ ಮಾಡ್ಕೊಂಬಂದವರು, ಭಗವಂತನ ಸೇವೆ, ಜನಸೇವೆನ ಮಾಡ್ಕೊಂಬಂದವರು. ಗುರೂಜಿಯವರು ಇವತ್ತಿಲ್ಲ, ಪುರುಷೋತ್ತಮ ಸ್ವಾಮೀಜಿಯವರು ಇದ್ದಾರೆ. ಬೇಕಂದ್ರೆ ಅವ್ರನ್ನ ಹೋಗಿ ಭೇಟಿಯಾಗಿ ಅವರ ನಡೆದು ಬಂಥ ಜೀವನ ಚರಿತ್ರೆನೇ ನೋಡಿ, ದಿನಗಳ ಮಾನನೇ ನೋಡಿ, ಅವ್ರು ಹೇಗೆ ಬಂದರು ಅಂತ. ಅಂದರೆ ಮಗುವಂಥ ವ್ಯಕ್ತಿತ್ವ ಗುರೂಜಿಯವ್ರದ್ದು, ಅವ್ರದ್ದು. ಜೊತೆಗೆ ದಿನಗಳು ಕಳೀತಾ ವರ್ಷ ಕಳೀತಾ ಒಬ್ಬ ವಾತಾವರಣ ಬದಲಾಗುತ್ತೆ, ಸಮಾಜನೂ ಬದಲಾಗುತ್ತೆ. ಅದಕ್ಕೆ ತಕ್ಕಂತೆ ಹೋಗ್ಬೇಕಾಗುತ್ತೆ. ಬಟ್ ಪುರುಷೋತ್ತಮ ಸ್ವಾಮೀಜಿಯವರು ಅವರು ಅದೇ ಹಳೇ ಒಂದು ಪಾಪ ಅವ್ರ ಮನೋಭಾವನೆ ಆ ಥರ ಇರ್ತದಲ್ಲ, ಭಯ, ಭಕ್ತಿ, ಶ್ರದ್ಧೆ, ನಿಷ್ಠೆ ಅನ್ನೋದು ಆ ಒಂದು ಇದರಲ್ಲೇ ಬಂದರು. ಪಾಪ ಇವತ್ತುಗೂ ಅದೇ ಒಂದು ಇದರಲ್ಲಿದ್ದಾರೆ, ಆ ಮನೋಭಾವನೆಯಲ್ಲಿ.
ಅಯ್ಯೋ ಈ ಪಾಪಿಗಳ ಮೇಲೆ ಏನೇನೋ ಇನ್ನೂ ಏನೇನೋ ಇದು ಮಾಡ್ತಾರೆ. ನಾವು ಅಲ್ಲಿ ಹೇಳಿರೋದು ಒಂದು ಗುರೂಜಿಯವರು ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಇಂಥ ಸ್ಥಾನನೇ ಕೊಡ್ತಾರೆ ಅಂತ ನಾವೇನು ಅಲ್ಲಿ ಹೇಳ್ತಾ ಇಲ್ಲ. ಆಮೇಲೆ ಅದು ಬೇರೆ ಹೇಳ್ತಾರೆ, ಅದು ಬೇರೆ ಹೇಳ್ಬಿಟ್ಟು ಆಮೇಲೆ ಗೊತ್ತಲ್ಲ ಏನು ಮಾಡ್ಕೊಳಕ್ಕಾಗ್ದಾಗ ಹಿಂದೆ ಸುಮ್ಮನೆ ಪ್ರಚಾರ ಮಾಡಿದ್ರಿ ಅವ್ನಿಗೆ ತಲೆ ಕೆಟ್ಟ ಇಟ್ಕೊಂಡ್ರೆ ಏನೇನು ಹೇಳ್ತಾರೆ ಅಂತ. ಆ ಥರ ಎಲ್ಲ ಅಂಥ ಭಯಂಕರ ದುಷ್ಟರು ಅವರು. ಹಾಗಾಗಿ ಅವ್ರಿಗೆ ಹೇಳಿ ಅವ್ರು ಹೇಳ್ತಾ ಇರೋದು ವಿದ್ಯಾಧರನಾಥ ಸ್ವಾಮೀಜಿಯವರು ಹೇಳ್ತಾ ಇರೋದು ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕಂತ ಗುರೂಜಿಯವರು ಮನೋಭಾವನೆ ಇತ್ತು ಅಂತಕ್ಕಂಥ ಮಾತನ್ನು ಅಷ್ಟೇ ಹೇಳ್ತಾ ಇದ್ದಾರೆ ಕಣ್ರಿ ಅಂತ ಸ್ವಲ್ಪ ಹೇಳಿ ಒತ್ತಿ ಹೇಳಬೇಕಾಗುತ್ತೆ ಈ ಮಾತನ್ನ. ಏನು ಮಾಡೋಕ್ಕಾಗುತ್ತೆ, ಈಗ ಸ್ವಲ್ಪ ದುರಹಂಕಾರ ಬಂದ್ಬಿಟ್ಟಿರುತ್ತೆ ಮಠಕ್ಕೆ ಬಂದಮೇಲೆ. ಈಗ ಹಾಗಾಗಿ ಇವತ್ತಿನವರೆಗೂ ಕೂಡ ನಮ್ಮ ಹತ್ರ ಒಬ್ಬರೂ ಬರೋಕ್ಕೆ ಬಿಡೋದಿಲ್ಲ ನೋಡಿ. ಈಗ ಯಾವ್ದಾರ ಪಕ್ಷದವ್ರು ನಮಗೆ ಸಪೋರ್ಟ್ ಇರಬೇಕಲ್ಲಪ್ಪ, ಯಾರ ಗುಂಪುವರು ನಮಗೆ ಸಪೋರ್ಟ್ ಇರಬೇಕಲ್ಲ. ಯಾರು ಅಂದರೆ ಇವ್ರೇನಪ್ಪ ಅಂದರೆ ಇವಾಗ ಬಿ ಜೆ ಪಿಯವ್ರಿಗೆ ಹೇಳೋದು ನಾವು ಕಾಂಗ್ರೆಸ್ಸವ್ರು ಅಂತ, ಕಾಂಗ್ರೆಸ್ಸವ್ರಿಗೆ ಹೋಗಿ ಹೇಳೋದು ನಾವು ಬಿ ಜೆ ಪಿಯವ್ರು ಅಂತ, ಈ ದಳದವ್ರಿಗೆ ಹೋಗಿ ಹೇಳೋದು ಅವ್ರು ಕಾಂಗ್ರೆಸ್ಸವ್ರು ಅಂತ, ಈ ಥರ ಇವ್ರು ಹೋಗಿ ಹೇಳೋದು. ಹಾಗಾಗಿ ಪಾಪ ಯಾರು ಬರ್ದಂಗೆ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲರೂ. ಈಗ ನಾವು ಯಾರ ಜೊತೆ ಇರೋದು ಒಂದು ಫೋಟೋ ತಗೊಂಬಿಡ್ತಾರೆ ಬಿ ಜೆ ಪಿಯವ್ರ ಜೊತೆ ಅದನ್ನ ಕಾಂಗ್ರೆಸ್ಸವ್ರಿಗೆ ತೋರಿಸೋದು, ಕಾಂಗ್ರೆಸ್ಸವ್ರದ್ದು ಇರೋದು ಯಾವ್ದಾದ್ರು ಫೋಟೋ ತಗೊಂಬಿಡ್ತಾರೆ, ಅದನ್ನ ಬಿ ಜೆ ಪಿಯವ್ರಿಗೆ ತೋರಿಸೋದು. ನಾವು ನೋಡಿ ನಾವು ಸಾಕಾಗೋಗಿದೆ. ಈ ಥರ ಭಾಳ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಇವತ್ತು 27ನೇ ತಾರೀಕು ಆಗಸ್ಟು 2024ನೇ ಇಸ್ವಿ. ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ನಾವೇನೊಬ್ಬರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಅದೆಲ್ಲ ಚೆನ್ನಾಗೇ ಗೊತ್ತು. ನಮಗೆ ಯಾವ ಶತ್ರುಗಳು ಇಲ್ಲ, ಯಾರ ಮಿತ್ರರು ಇಲ್ಲ. ಇವರೊಬ್ಬರೂ ಬರೋಕ್ಕೆ ಬಿಡ್ತಾ ಇಲ್ಲ ಅಷ್ಟು ವರ್ಷಗಳಿಂದ ಅಂದರೆ ಲೆಕ್ಕ ಹಾಕೊಳ್ಳಿ ಯಾರಿರ್ತಾರೆ ನಮಗೆ. ಹಾಗಾಗಿ ಅಷ್ಟು ವರ್ಷಗಳಿಂದನೂ ಕೂಡ ಮಂತ್ರವಾದಿಗಳು, ವಾಮಾಚಾರ ಪ್ರಯೋಗ, ಪೂಜೆ ಅದು ಇದು ನಮ್ಮ ಮೇಲೆ, ಮತ್ತು ಈ ತರಲೆಗಳು, ರೌಡಿಗಳು ಇವ್ರನ್ನೆಲ್ಲ ಎತ್ಕೊಟ್ಟೋದು, ನಮ್ಮ ಮೇಲೆ ಚೂ ಬಿಡೋದು. ಮತ್ತು ಅದೂ ಆಗ್ತಾಯಿಲ್ಲ ಅಂದಾಗ ಕೆಲವು ಪೊಲೀಸ್ ಆಫೀಸರ್ಸು ಮತ್ತು ಕೆಲವರು ವಿದ್ಯಾವಂತ ವ್ಯಕ್ತಿಗಳು ಆಫೀಸರ್ಸು ಅವ್ರ ಸಪೋರ್ಟ್ ಎಲ್ಲ ತೊಗೊಳ್ಳೋದು. ಈ ಥರ ಎಲ್ಲ ಭಾಳಷ್ಟಿದ್ದಾವೆ. ಯಾರ್ಯಾರಂತ ನಮಗೆ ಚೆನ್ನಾಗಿ ಗೊತ್ತು. ಈಗ ಯಾಕೆ ಆಗೋಗಿದೆ ಅನ್ನೋದು ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆದರೂ ಕೂಡ ಈ ದುಷ್ಟರು ಅದನ್ನೇ ಒಂದು ಬಂಡವಾಳ ಮಾಡ್ಕೊಳಕ್ಕೆ ಹೋಗ್ತಾರೆ. ಈ ಹಿರಿಯರು ಹೇಳ್ತಾರಲ್ಲ, ಈ ಒಳ್ಳೆಯವ್ರು ಒಳ್ಳೆತನನ ದುಷ್ಟರು ದುರುಪಯೋಗ ಪಡಿಸ್ಕೊತಾರಂತ, ಆ ಥರ ಆಗಿದೆ. ನಾವು ಅಷ್ಟು ಯಾರ ಹತ್ರ ಮಾತಾಡ್ತಾನೂ ಇರಲಿಲ್ಲ, ಯಾವ ವಿಚಾರನೂ ಕೂಡ ಹೇಳ್ಕೊತೂ ಇರಲಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಈಗ ನಾವು ವಿಷಯ ತಿಳಿಸ್ತಾ ಇದ್ದೀವಿ, ತಿಳಿದಿದೆ ಭಾಳಷ್ಟು ವಿಚಾರಗಳು. ಜೊತೆಗೆ ಇವತ್ತಿಗೂ ಕೂಡ ಇವರು ಒಬ್ಬರೂ ಕೂಡ ನಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ, ಏನೂ ಇಲ್ಲ, ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ, ಏನೂ ಇಲ್ಲ. ಈ ಥರ ಇದೆ ನೋಡಿ. ಜೊತೆಗೆ ಇವತ್ತಿಗೂ ಕೂಡ ನಮಗೆ ಇದೊಂದು ಕೆಟ್ಟದ್ದು ಮಾಡೋ ಒಂದು ಮನೋಭಾವನೆ, ಮೆಂಟಾಲಿಟಿ, ಯೋಜನೆಯಲ್ಲೇ ಇದ್ದಾರೆ. ಆಮೇಲೆ ಈ ಮಠದಲ್ಲಿ ಕೆಲಸಕ್ಕೆಲ್ಲ ಅವ್ರ ಕಡೆಯವ್ರನ್ನೇ ಹಾಕ್ಕೊಳ್ಳೋದು, ಅವ್ರ ಕಡೆ ಹುಡುಗರುಗಳ್ನೇ, ಅವ್ರ ಕಡೆ ಟೀಚರ್ಸ್ನೇ ಹಾಕ್ಕೊಳ್ಳೋದು, ಅವ್ರ ಕಡೆ ಮಾಸ್ಟ್ರುಗಳು, ಅವ್ರ ಕಡೆ ಮೇಡಮ್ದಿರನ್ನೇ ಹಾಕ್ಕೊಳ್ಳೋದು. ಈ ಥರ ಪುನಃ ಅವ್ರನ್ನೇ ನಮ್ಮ ಮೇಲೆ ಎತ್ಕೊಟ್ಟೋದು, ಜಗಳ ಮಾಡಿಸೋದು, ಗಲಾಟೆ ಮಾಡಿಸೋದು, ಕೆಟ್ಟದಾಗ ಅಪಪ್ರಚಾರ ಮಾಡಿಸೋದು. ಇದೆಲ್ಲ ಭಾಳ ವರ್ಷಗಳಿಂದ ನಡೀತಾ ಇದೆ, ಇವತ್ತಿಗೂ ನಡೆಸ್ತಾ ಇದ್ದಾರೆ ಈ ಥರ ನೋಡಿ. ಅಲ್ಲಿ ಮಠದ ಸಂಬಳ, ಸಂಸ್ಥೆದ ಸಂಬಳ, ಅಲ್ಲಿ ಅವ್ರ ಕೆಲಸಕ್ಕೂ ಆಯ್ತದೆ, ಬೇರೆ ಕೆಲಸಕ್ಕೂ ಆಗುತ್ತೆ. ಆ ಥರದವ್ರನ್ನೇ ಅವರು ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ಕೆಲಸಕ್ಕೆ ತೊಗೊಂಡಿರೋದು ಎಲ್ಲ ಕಡೆ. ಈಗ ಬೇಕಂದರೆ ಕೇಳಿ, ಈಗ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇರ್ಬೋದು, ಎಲ್ಲೇ ಆಗಿರ್ಬೋದು, ವಿದ್ಯಾಧರ ಸ್ವಾಮಿಗಳ ಕಡೆಯವರು ಒಬ್ಬರಿದ್ದಾರೆ ಕೇಳಿ, ಒಬ್ಬರಲ್ಲ, ಅರ್ಧನೂ ಇಲ್ಲ, ಒಂದಲ್ಲ ಅರ್ಧನೂ ಇಲ್ಲ. ಜೊತೆಗೆ ಆ ಥರ ಏನಾರು ಇದ್ದಾರೆ ಅಂತ ಅವ್ರ ಗಮನಕ್ಕೆ ಗೊತ್ತಾದರೂ ಕೂಡ ನೈಸಾಗಿ ಏನು ಗೊತ್ತೇ ಇಲ್ದಾಗೆ ಕೆಲಸದಿಂದ ತೆಗೆದುಬಿಡ್ತಾರೆ. ಏನೋ ಒಂದು ಒಳ್ಳೆಯವರಾಗಿದ್ದರೂ ಕೂಡ ಪಾಪ ಅವ್ರ ಮೇಲೆ ಒಂದು ಗೂಬೆ ಕೂರಿಸಿ ಏನೋ ಮಾಡಿ ಕೆಲಸದಿಂದ ತೆಗೆದುಬಿಡ್ತಾರೆ. ಇಲ್ಲಾಂದ್ರೆ ಈ ಸ್ಟಾಫ್ ರಿಲೇಷನ್ಸ್ ಯಾರಿದ್ದಾರೋ, ಸಂಬಂಧಿಕರು ಯಾರಿದ್ದಾರೋ, ಅವ್ರ ಫ್ರೆಂಡ್ಸ್ ಯಾರಿದ್ದಾರೋ ಅವ್ರ ಕಡೆಯಿಂದ ಮಾಡಿಸೋದು. ಈ ಥರ ಅಂದರೆ ಅನುಮಾನ ಪಡಬಾರ್ದು ಅಂತ ನಾವೇ ಮಾಡೋದು ಅನ್ನೋದು. ಹೀಗೆ ಒಂದರಿಂದ ಇವ್ರು ಏನೇ ಗಲಾಟೆ ಮಾಡಿದ್ರು, ಏನೇ ಚೇಷ್ಟೆ ಮಾಡಿದ್ರು, ಈ ಮೇನ್ ಸ್ವಿಚ್ಚಿಂದ ಒಂದು 5-6 ಕೈ ಇರ್ತದೆ ಮಧ್ಯ. ಇದು ಭಾಳ ವರ್ಷಗಳಿಂದ ಅನುಭವದ ಮಾತು ಹೇಳ್ತಾ ಇರೋದು.
ನಿಮಗೆ ಆಧಾರ ಬೇಕಂದರೆ ಬೇಕಾದಷ್ಟು ಎವಿಡೆನ್ಸ್ ಇದೆ, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಭಾಳಷ್ಟು ಮಾಡಿದಂಥ ವ್ಯಕ್ತಿಗಳೇ ಇದ್ದಾರಲ್ಲ, ಇವತ್ತು ಬಾಯಿ ಬಿಡದೇ ಇರ್ಬೋದು, ಒಂದಿನ ಅಲ್ಲ ಒಂದಿನ ಅವರು ಸತ್ಯ ಬಾಯಿ ಬಿಡ್ತಾರೆ. जब तुम प्रार्थना कर रहे होते हो तो सोचते हो कि भगवान सुन रहा होगा, और जब तुम किसी की बुराई कर रहे होते हो तब नहीं सोचते ये बात। जब तुम दान कर रहे होते हो तो सोचते हो कि भगवान देख रहा होगा, और जब तुम चोरी करते हो, किसी का हक छीन रहे होते हो, तब आपकी बुद्धि कहाँ चली जाती है। जब आप पुण्य कर रहे होते हो तो सोचते हो कि भगवान देख रहा होगा, और जब पाप करते हो तब नहीं सोचते कि भगवान देख रहा होगा। जब किसी से प्रेम करते हो, आपके दिल में प्रेम होता है उसके लिए, तो सोचते हो कि भगवान ने कितना खूबसूरत बनाया है इसे, और जब नफरत पैदा हो जाती है तब क्यों भूल जाते हो कि इसे भी तो भगवान ने ही बनाया है। इंसान बड़ा मतलबी है यार, जब उसको अपना फायदा निकालना होता है या जब अपने प्रति कोई बात होती है तो दिल में भगवान को रखता है, जब अपने विरुद्ध कोई बात होती है तो दिल में शैतान को जन्म दे देता है।